ಆಗ್ತದೆ. ಇದನ್ನು ಟೆಂಡರೇ ಚೇಂಜ್ ಮಾಡಿ, ಇಲ್ಲದಿದ್ರೆ ನಾವು ಕಾನೂನುಬದ್ಧವಾಗಿ ಏನಿದ್ರೆ ಅದು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿ. 300 ರೂಪಾಯಿ ಸಾಲ ರೇಟ್, ಅದು 4,000 ಟೆಂಡರ್ ಕೂಗಿದ್ದಾರೆ. ಯಾವ್ದು SR ರೇಟು ಬೇರೆ ನೋಡಿದ್ರೆ SR ರೇಟ್ಗಳು ಈ ಪಂಪು ಮೋಟ್ರಿಗೆ 65,000 ಇದ್ರೆ 56,000 ಕೊಡ್ತಾರೆ. ಕೇಬಲ್ 165 ರೂಪಾಯಿ ಇದ್ರೆ 110 ರೂಪಾಯಿ ಕೊಡ್ತಾರೆ. ಇದೇನು ಸ್ಪೆಷಲ್ ಬ್ರ್ಯಾಂಡ್ LED ಲೈಟ್ಗಳಿಗೆ 2,500 ಎಕ್ಸ್ಟ್ರಾ. RRS ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರು ನಗರಸಭೆಯಲ್ಲಿ ಬೀದಿ ದೀಪಗಳ ಟೆಂಡರ್ನಲ್ಲಿ ಭಾರಿ ಅಕ್ರಮ, ನಗರಸಭಾ ಸದಸ್ಯರಿಂದ ಆರೋಪ. ನಗರಸಭಾ ಸದಸ್ಯರಾದ ಗೋಪಿನಾಥ್ ರವರು 1,300 ರೂಪಾಯಿಗೆ ಸಿಗುವ LED ಬಲ್ಬನ್ನು 4,000ಕ್ಕೆ ಬೆಲೆ ನಿಗದಿ ಮಾಡಿ ಟೆಂಡರ್ ಮಾಡಲಾಗಿದೆ. ಸುಮಾರು 22 ಲಕ್ಷ ರೂಪಾಯಿ ಅಕ್ರಮವಾಗಿದೆ ಎಂದು ಆರೋಪಿಸಿದರು. ಇದರ ಜೊತೆಗೆ 9ನೇ ವಾರ್ಡಿನ ನಗರಸಭಾ ಸದಸ್ಯರಾದ ಮಾರ್ಕೆಟ್ ಮೋಹನ್ ರವರು ಮಾತನಾಡಿ, ಈ ಟೆಂಡರ್ನಲ್ಲಿ ಭಾರಿ ಅಕ್ರಮವಾಗಿದೆ, 40 ವ್ಯಾಟ್ಸ್ ಬಲ್ಬ್ನಿಂದ ಬೆಳಕು ಕಡಿಮೆ ಇದೆ. ಈ ಟೆಂಡರನ್ನು ರದ್ದು ಮಾಡಿ ಉತ್ತಮ ಗುಣಮಟ್ಟದ ಬಲ್ಬುಗಳನ್ನು ಅಳವಡಿಸಿ ಮರು ಟೆಂಡರ್ ಮಾಡಲು ಆಗ್ರಹಿಸಿದರು. ಇವರ ಜೊತೆಗೆ ಎಲ್ಲಾ ನಗರಸಭಾ ಸದಸ್ಯರು ಧ್ವನಿಗೂಡಿಸಿ ಈ ಟೆಂಡರ್ ಅನ್ನು ರದ್ದು ಮಾಡಿ ಮರು ಟೆಂಡರ್ ಮಾಡಿ ಉತ್ತಮವಾದ ಬೆಳಕು ಬರುವ LED ಲೈಟ್ಗಳನ್ನು ಅಳವಡಿಸಬೇಕೆಂದು ಮನವಿ ಪತ್ರ ನೀಡಿದರು. ಮನವಿ ಪತ್ರವನ್ನು ನಗರಸಭೆ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ್, ಉಪಾಧ್ಯಕ್ಷರಾದ ಫರೀದ್, ಆಯುಕ್ತರಾದ MD ಗೀತಾ ರವರು ಸ್ವೀಕರಿಸಿದರು. ಅದ್ರ ಜೊತೆಗೆ ರೇಟ್ ನಿಮಗೆ ಬಿಟ್ಟಿರೋದು, ನಿಮಗೆ ಟೆಕ್ನಿಕಲ್ ಯಾರಾದ್ರೂ ಗೊತ್ತಿರೋದು ರೇಟ್ ಕೋಟಿ ಹಾಕ್ತಾರೆ, ಎಸ್ಟಿಮೇಟ್ ಮಾಡೋರು ಹೋಗ್ತಾರೆ, ಅದು ಬೇಕಿಲ್ಲ. ಅದು ನಾವು 40 ವ್ಯಾಟ್ ಸಾಲದು ಅಂತ ಹೇಳ್ತಾ ಇದ್ದೀವಿ. LED ಹಾಕ್ತಿರೋ ಯಾವ LED ಹಾಕ್ತಿರೋ ಎಂಬುದು ಬೆಳಕು ಬೇಕು ಜನಗಳಿಗೆ. 40 ವ್ಯಾಟ್ಸ್ ಅಂತೂ 100% ಆಗಲ್ಲ. ಒಳ್ಳೆ ಕ್ವಾಲಿಟಿ ಇರೋದು 60 ವ್ಯಾಟ್ ಲೈಟ್ಸ್ ಹಾಕಿ, 60 ಹಾಕಿ ನಿಮ್ಗೆ ಏನಿದೆ ಅದು ಹಾಕಿ. ನೀವು ನಮ್ಗೆ ಲೈಟ್ ಬೇಕು, 40 ವ್ಯಾಟ್ಸ್ ಅಂತೂ 100% ಆಗಲ್ಲ ಅಂತ ಹೇಳ್ತಾ ಇದ್ದೀವಿ. ರೇಟ್ ನಿಮಗೆ ಬಿಟ್ಟರೆ ವಿಚಾರ ಅದು. ಎಲ್ಲ ಗೌರವಾನ್ವಿತ ಸದಸ್ಯರಿಂದ ಬೀದಿ ದೀಪಗಳ ಬಗ್ಗೆ ತಕರಾರು ಅರ್ಜಿ. ಮೇಲ್ಕಂಡ ವಿಷಯಗಳ ಬಗ್ಗೆ ಗೌರಿಬಿದನೂರು ಪಟ್ಟಣದಲ್ಲಿ ಬೀದಿ ದೀಪಗಳ ಕಾರ್ಯವೈಖರಿ ಮತ್ತು ದೀಪಗಳ ಗುಣಮಟ್ಟದ ಬಗ್ಗೆ, ಪ್ರಕಾಶಮಾನದ ಬೆಳಕು ಇಲ್ಲದಿರುವುದರ ಬಗ್ಗೆ ಮತ್ತು ಈಗ ತಾನೇ LED 40 ವ್ಯಾಟ್ಸ್ ಬೀದಿ ದೀಪಗಳು ಅಳವಡಿಸುತ್ತಿರುವುದರ ಬಗ್ಗೆ ಎಲ್ಲ ಸದಸ್ಯರ ವಿರೋಧ ವ್ಯಕ್ತವಾಗುತ್ತದೆ. ಆದ್ದರಿಂದ ಮೇಲ್ಕಂಡ ಗುತ್ತಿಗೆಯನ್ನು ರದ್ದುಪಡಿಸಿ ಹೆಚ್ಚಿನ ಪ್ರಕಾಶಮಾನವಾಗಿ ಬೆಳಕನ್ನು ಕೊಟ್ಟು ಮತ್ತು ಗುಣಮಟ್ಟವನ್ನು ಕಾಪಾಡುವ ರೀತಿಯಲ್ಲಿ ಮುಂದುವರಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ. ಬೀದಿ ಬಲ್ಬ್ ಅದು ಎಲ್ಲ ಸದಸ್ಯರು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ಇದು ಬೇಡ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಾವು ಅದನ್ನು ಫಸ್ಟೇ ಹೇಳಿದ್ವಿ, ನಾನು ಅದ್ರ ಬಗ್ಗೆ ಮಾಹಿತಿ, ಮತ್ತು ನಾವು ಅದನ್ನು ಆಕ್ಷನ್ ತಗೊಂಡು ಏನು ಅಂತ ಕೂತ್ಕೊಂಡು ಏನು ಕೊಟ್ಬಿಟ್ಟು ಏನು ಹೆಚ್ಚು ಕಡಿಮೆ ಆಗಿದೆ ಅದನ್ನು ವಿಚಾರಣೆ ಮಾಡಿ ಅದನ್ನು ಸರಿಪಡಿಸ್ತೀವಿ ಅಂತ ಹೇಳ್ತಾ ಇದ್ವಿ. ಈಗಲೂ ಅಷ್ಟೇ ನಾವು ಸರಿಪಡಿಸ್ತೀವಿ. ಇದು ನನ್ನ ಉದ್ದೇಶ.